ಹೆಲೋ ಬ್ಯೂರೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಹೆಲ್ದಿ ಸ್ಕಿನ್ ಬೇಕಾದ್ರೆ ಬರೀ ಮಾಯಶ್ಚರೈಸರು, ಫೇಸ್ ವಾಶು, ಸನ್ಸ್ಕ್ರೀನ್ ಹಾಕೊಂಡ್ರೆ ಸಾಕಾಗಲ್ಲ. ವಾರಕ್ಕೊಂದ್ಸರಿ ಫೇಶಿಯಲ್ ಮಾಡಬೇಕು. ಸೊ ಫೇಶಿಯಲ್ ಅಲ್ಲಿ ತುಂಬಾ ಸ್ಟೆಪ್ಸ್ ಇದೆ. ಯಾವ್ದ್ಯಾವ್ದು ಅಂತ ತಿಳ್ಕೊಳ್ಳೋಣ. ಮತ್ತೆ ನಂದು ಸ್ಕಿನ್ ಕೇರ್ ಯಾವ ತರ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್, ಎಕ್ಸ್ಫೋಲಿಯೇಷನ್ ಅಂದ್ರೆ ಸ್ಕಿನ್ ಅನ್ನ ಸ್ಕ್ರಬ್ ಮಾಡೋದು. ಏನಕ್ಕಪ್ಪ ಸ್ಕಿನ್ ನ ಸ್ಕ್ರಬ್ ಮಾಡಬೇಕು? ಇದು ನಮ್ ಸ್ಕಿನ್ ಅಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್, ಧೂಳು ಮತ್ತೆ ಟ್ಯಾನ್ ಅನ್ನು ತೆಗೆಯುತ್ತೆ. ಇವಾಗ ಪಿಂಪಲ್ಸ್ ಹೆಂಗಾಗತ್ತೆ? ಓಪನ್ ಪೋರ್ಸ್ ಅಲ್ಲಿ ಧೂಳು ಸೇರ್ಕೊಂಡು ಬ್ಲಾಕ್ ಆಗಿ ಪಿಂಪಲ್ಸ್ ಆಗತ್ತೆ. ಸೊ ನಾವ್ ಇವಾಗ ಎಕ್ಸ್ಫೋಲಿಯೇಟ್ ಮಾಡಿದ್ರೆ ಆ ಧೂಳು ಅಥವಾ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗ್ಬಿಟ್ಟು ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗತ್ತೆ. ಅದಕ್ಕೆ ಎಕ್ಸ್ಫೋಲಿಯೇಷನ್ ಇಂಪಾರ್ಟೆಂಟ್. ಸೊ ಇದನ್ನು ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಕಾಫಿ ಪೌಡರ್ ಇಂದ ಸ್ಕ್ರಬ್ ಮಾಡಬಹುದು. ಸೊ ಕಾಫಿ ಪೌಡರ್ ಯೂಸ್ ಮಾಡ್ಕೊಳ್ಳೋರು ಕಾಫಿ ಪೌಡರ್ ಯೂಸ್ ಮಾಡ್ಕೋಬಹುದು. ಇದು ಎಂ ಕೆಫೆನು. ಸೊ ಇದೂನು ಕಾಫಿ ಪೌಡರ್ ಬೇಸ್ಡ್ ಫೇಸ್ ಸ್ಕ್ರಬ್. ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ಇದು ಪ್ರಾಪರ್ ಆಗಿ ನಮ್ ನೋಸ್ ಅಲ್ಲಿರೋ ವೈಟ್ ಹೆಡ್ಸ್ ಮತ್ತೆ ನಮ್ ಚಿನ್ ಅಲ್ಲಿರೋ ವೈಟ್ ಹೆಡ್ಸ್ ನ ಅಥವಾ ಡೆಡ್ ಸ್ಕಿನ್ ಸೆಲ್ಸ್ ನ ಕರೆಕ್ಟ್ ಆಗಿ ತೆಗಿಯುತ್ತೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದ್ ಬೌಲ್ಗೆ ಸ್ವಲ್ಪ ಹಾಕೋತೀನಿ ಸೆರಾವಿ. ನಾನು ಹೇಳಿದ್ನಲ್ಲ ನಿಮ್ಗೆ, ಸೆರಾವಿ ಇಸ್ ದ ಬೆಸ್ಟ್ ಫೇಸ್ ವಾಶ್. ಸೊ ಸೆರಾವಿ ಫೇಸ್ ವಾಶ್ ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ. ನನ್ಗೆ ಇದು ಏನಕ್ಕೆ ಇಷ್ಟ ಅಂದ್ರೆ, ವಾಲ್ನಟ್ ಸ್ಕ್ರಬ್ ಅಂತ ಇದೆ. ಬಟ್ ವಾಲ್ನಟ್ ಸ್ಕ್ರಬ್ ಅಲ್ಲಿ ಅಷ್ಟು ಕನ್ಸಿಸ್ಟೆನ್ಸಿ ಇಲ್ಲ. ಅಂದ್ರೆ ಇದು ನೋಡಿ, ಇದು ಎಷ್ಟು ತರಿಯಾಗಿದೆ. ಸೊ ಇದು ನನ್ನ ನೋಸ್ ಹತ್ರ ಇರೋ ವೈಟ್ ಹೆಡ್ಸ್ ಮತ್ತೆ ಈ ಚಿನ್ ಹತ್ರ ಇರೋ ವೈಟ್ ಹೆಡ್ಸ್ ನ ಕರೆಕ್ಟ್ ಆಗಿ ತೆಗಿಯುತ್ತೆ. ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಚೆನ್ನಾಗಿ ತೆಗಿಯುತ್ತೆ. ಸೊ ಎಕ್ಸ್ಫೋಲಿಯೇಷನ್ 2 ತರದಿದೆ. ಒಂದನ್ನ ನಾನು ನಿಮ್ಗೆ ತೋರಿಸ್ದೆ, ಫೇಸ್ ಸ್ಕ್ರಬ್ ಮಾಡೋದು. ಇನ್ನೊಂದು ಕೆಮಿಕಲ್ ಪೀಲ್. ಸೊ ಇದು ಕೊರಿಯನ್ ಪ್ರಾಡಕ್ಟು. ನೀವು ಕೇಳಿರ್ತೀರಾ, ಕೊರಿಯನ್ ಪ್ರಾಡಕ್ಟು ಒಂಥರ ಫೇಮಸ್ಸು, ಸ್ಕಿನ್ ಕೇರ್ಗೆಲ್ಲ ತುಂಬಾ ಒಳ್ಳೇದು. ಎಷ್ಟೋ ಜನಕ್ಕೆ ಅದು ವರ್ಕ್ ಆಗುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡಿದ್ದೆ, ಕಾಸ್ RX. ಇದರಲ್ಲೂ ಅಷ್ಟೇ 4 ತರದ ಆಸಿಡ್ ಇದೆ: AHA, BHA, PHA ಮತ್ತೆ LHA. ಸೊ ಇದು ತುಂಬಾ ಪವರ್ಫುಲ್ ಎಕ್ಸ್ಫೋಲಿಯೇಟರು. ಅಂದ್ರೆ ಇದು ತುಂಬಾ ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ. ಸೊ ಸೆಕೆಂಡ್ ಸ್ಟೆಪ್, ಫೇಸ್ ಮಾಸ್ಕ್. ಸೊ ನಾನು ಯೂಸ್ ಮಾಡೋ ಫೇಸ್ ಮಾಸ್ಕ್ ಗಾರ್ನಿಯರು. ಏನಕ್ಕಂದ್ರೆ ಇದು ಸಲ್ಫೇಟ್ ಫ್ರೀ ಮತ್ತೆ ಪ್ಯಾರಾಬಿನ್ ಫ್ರೀ ಇದೆ. ಪ್ಲಸ್ ಇದರಲ್ಲಿ ವಿಟಮಿನ್ C ಇದೆ. ನಮ್ಮ ಫೇಸ್ ಅಲ್ಲಿ ಆಯಿಲ್ ಇರುತ್ತಲ್ಲ, ಇದು ಅದನ್ನ ಕಮ್ಮಿ ಮಾಡುತ್ತೆ. ಪ್ಲಸ್ ಫೇಸ್ ಅನ್ನ ಬ್ರೈಟನ್ ಮಾಡುತ್ತೆ. ಮತ್ತೆ ಇದು ವ್ರಿಂಕಲ್ಸ್, ಫೈನ್ ಲೈನ್ಸ್ ಅನ್ನ ಕಮ್ಮಿ ಮಾಡುತ್ತೆ. ಈ ಫೇಸ್ ಮಾಸ್ಕ್ ಹಾಕಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಎಷ್ಟೋ ವರ್ಷದಿಂದ ಮರುಭೂಮಿಯಲ್ಲಿದ್ದೀನಿ, ಏನೋ ಒಂದು ದೊಡ್ಡ ನೀರ್ ಸಿಕ್ತು ಹಂಗನ್ಸುತ್ತೆ. ಇದು ತುಂಬಾ ಮಾಯಶ್ಚರೈಸ್ ಮಾಡುತ್ತೆ. ಸೊ ಥರ್ಡ್ ಸ್ಟೆಪ್ಪು, ಆಯಿಲ್ ಮಸಾಜ್. ಸೊ ಆಯಿಲ್ಗೆ ನಾನು ಕೇಸರಿ ಆಯಿಲ್ ಯೂಸ್ ಮಾಡ್ತೀನಿ. ಇದನ್ನ ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದೆ. ಕೋಕೋನಟ್ ಆಯಿಲ್ಗೆ ಸ್ವಲ್ಪ ಕೇಸರಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಿದ್ದೆ. ಸೊ ಕೇಸರಿ ಸ್ಕಿನ್ಗೆ ತುಂಬಾ ಒಳ್ಳೇದು, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಆಯಿಲ್ ಹಚ್ಕೊಂಡ್ಮೇಲೆ ನಾನು ಹಂಗೆ ಬಿಡಲ್ಲ. ಸೊ ಇದನ್ನ ನೀವು ನೋಡಿರ್ತೀರಲ್ವಾ, ಇದನ್ನ ಗ್ವಾಷಾ ಟೂಲ್ ಅಂತಾರೆ. ಸೊ ಇದನ್ನ ನಾನು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ಇದು ನಮ್ದು ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಎಲ್ಲಾದ್ರೂ ಸ್ಕಿನ್ ಸ್ವೋಲನ್ ಆಗಿದ್ರೆ ಅದನ್ನ ಇನ್ಫ್ಲಮೇಷನ್ ನ ಕಮ್ಮಿ ಮಾಡುತ್ತೆ ಇದು. ಇನ್ನೊಂದು ಏನು ಅಂದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಸ್ಕಿನ್ ಚೆನ್ನಾಗಾದ್ರೆ ಸ್ಕಿನ್ ಇಂಪ್ರೂವ್ ಆಗುತ್ತೆ, ಹೆಲ್ದಿ ಆಗುತ್ತೆ. ಮತ್ತೆ ಇದ್ರಲ್ಲಿ ಮಸಾಜ್ ಮಾಡೋದ್ರಿಂದ ಸ್ಮೈಲ್ ಲೈನ್ಸ್ ಕೆಲವರಿಗೆ ತುಂಬಾ ಜಾಸ್ತಿ ಇರುತ್ತೆ. ಸ್ಮೈಲ್ ಮಾಡಿ ಬಿಟ್ರೆ ಇಲ್ಲಿ ಇನ್ನೂ ಕಾಣಿಸ್ತಾ ಇರುತ್ತೆ. ಮತ್ತೆ ರಿಂಕಲ್ಸ್ ಇರುತ್ತಲ್ಲ, ಸೊ ಇದರಲ್ಲಿ ನಾವು ಮಸಾಜ್ ಮಾಡಿದ್ರೆ ಇದು ಕಮ್ಮಿ ಆಗೋ ಚಾನ್ಸಸ್ ಇದೆ. ಸೊ ನೋಡಿ, ನಾನು ಒಂದೇ ಕಡೆ ಮಾಡಿದೆ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇದು ಸ್ವಲ್ಪ ಲಿಫ್ಟೆಡ್ ಆಗಿ ಕಾಣಿಸ್ತಿದೆ, ಇದು ಅಷ್ಟು ಲಿಫ್ಟೆಡ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಇದು ನನ್ನ ಸ್ಕಿನ್ ಕೇರ್ ರುಟೀನ್. ನಿಮ್ಗೆ ಇಷ್ಟ ಆದ್ರೆ ನೀವು ಮನೇಲಿ ಟ್ರೈ ಮಾಡಿ, ಮತ್ತೆ ರಿಸಲ್ಟ್ಸ್ ನ ನನ್ನ ಜೊತೆ ಶೇರ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಅಲ್ಲಿಯವರೆಗೂ ಬಾಯ್ ಬ್ಯೂಟೀಸ್.